ಗಂಡು ಎಂದರೆ ಗಂಡು, ಭೂಪತಿ ಗಂಡು, ಖುಷಿಪುರದ ಬೆಂಕಿ ಚೆಂಡು, ಬಹದ್ದೂರು ಗಂಡು, ಹೇ ಬಹದ್ದೂರು ಗಂಡು. ಓಹೋ, ಏನು ಬೆಳೆ ಬೆಳಗ್ಗೆ ಮನೇಲಿ ನಿಂತ್ಕೊಂಡು ನೀವು ಭಾಳ ಚೆನ್ನಾಗಿ ಹಾಡು ಹೇಳ್ತಿದ್ದೀರಾ ಇವತ್ತು. ಡಾಕ್ಟರ್ ರಾಜ್ಕುಮಾರ್ ಸಾಹೇಬ್ರದ್ದು ಬಹದ್ದೂರ್ ಗಂಡ್ ಸಿನಿಮಾನ ನಾನು ನೋಡಿದ್ದೀನಿ ಪಟೇಲ್ರೆ. ನಾನು ನೋಡಿದ್ದೀನಿ. ನನಗೆ ಬೇಜಾರಾದಾಗೆಲ್ಲ ನಾನು ಈ ಹಾಡನ್ನ ಕೇಳೋದು, ಆ ಸಿನಿಮಾನ ನೋಡೋದು. ಅಂಥದ್ರಲ್ಲಿ ಇವತ್ತು ನಾನು ನಿಮ್ಮ ಮನೆಗೆ ಬಂದಿದ್ದೀನಿ, ನಿಂತ್ಕೊಂಡು ಈ ಹಾಡನ್ನ ಜೋರಾಗಿ ಹೇಳ್ತಿದ್ದೀರಲ್ಲ, ಏನು ಸಮಾಚಾರ? ಇವತ್ತು ಭಾಳ ಖುಷಿಯಾಗಿರಂಗಿದ್ದೀರಲ್ಲ. ನನಗೆ ಖುಷಿ, ನನಗೆ ಇಂದು ಖುಷಿಯಾದ ಕಾರಣ ವಿಚಾರವೇ ಬೇರೆ ಇದೆ. ಈಶ್ವರಪ್ಪನವರೇ, ವಿಚಾರವೇ ಬೇರೆ ಇದೆ. ಏನು ಪಟೇಲ್ರದು ಮಾತಿನ ದಾಟಿನೇ ಚೇಂಜ್ ಆಗ್ಬಿಡ್ತಲ್ಲ. ಅಹುದು ಏನಿಲ್ಲ ಕಣ್ರಿ ಈಶ್ವರಪ್ಪರೇ, ಏನೂ ಇಲ್ಲ. ಈ ಸರಿ ಅಡಿಕೆ ಲಾಭ ಭಾಳ ಜೋರಾಗಿ ಬಂದ್ಬಿಟ್ಟೈತೆ ನೋಡ್ರಿ. ಈ ಸರಿ ಭಾಳ ಒಂದು 150 ಚೀಲ ಅಡಿಕೆ ಒಳ್ಳೆ ಲಾಭ ಬಂದ್ಬಿಟ್ಟೈತೆ. ಅದ್ರ ಮೊತ್ತ ಅಂತ ಎಷ್ಟು ಅಂತ ಮಾತ್ರ ಕೇಳಕ್ ಹೋಗಬೇಡ. 150 ಚೀಲ ಅಡಿಕೆ ಮಾರಿದೀವಿ, ಒಳ್ಳೆ ಲಾಭ ಬಂದೈತೆ. ಅದಕ್ಕೆ ಊರಲ್ಲೆಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಮಾಡ್ಬೇಕಣಲ್ಲ. ಯಾವತ್ತು ಮಾಡೋಣ ಅಂತ ಹೇಳ್ಬಿಟ್ಟು ಹಿಂಗೆ ಥಿಂಕ್ ಮಾಡ್ತಾ ಖುಷಿ ಆಗ್ಬಿಡೈತೆ ನನಗೆ. ಅದಕ್ಕೆ ಈ ಕರಿಯಪ್ಪ, ನಮ್ಮ ಕೆಂಚಪ್ಪನವರು, ರಂಗಜ್ಜ, ಕರಿಯಪ್ಪ, ನಮ್ಮ ಕೊಟ್ಟೇಶಿ, ಸುರೇಶಿ, ನೀವು, ನಮ್ಮ ತಿಮ್ಮೇಗೌಡರು ಎಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಮಾಡ್ಬಿಡೋಣ ಕಣಲ್ಲ. ಒಂದು ಕುರಿ ತಂದುಬಿಟ್ಟು ಚೆನ್ನಾಗಿ ಕುರಿ ಸಾಂಬಾರು, ಮಟನ್ ಬಿರಿಯಾನಿ ಮಾಡ್ಬಿಡಲ್ಲ, ಚೆನ್ನಾಗಿ ತಿಂದುಬಿಡೋಣ ಕಂಡ್ರೆ. ನನಗಂತೂ ಭಾಳ ಖುಷಿ ಆಗ್ಬಿಡುತ್ತಲಾಗೆ. ನನ್ನ ಜೀವನದಲ್ಲೇ ಇಷ್ಟೊಂದು ಅಡಿಕೆನ ನಾನು ಮಾರಿರಲಿಲ್ಲ. ಈ ಸರಿ ಮಾರ್ಬಿಟ್ಟೆ. ಮಾರಿದ್ದಕ್ಕೂ ಒಳ್ಳೆ ರೇಟ್ ಬಂದೈತೆ. ಹಾಗಾಗಿ ನನಗೆ ಭಾಳ ಖುಷಿ ಆಯ್ತು ಏನ್ರಿ ಈಶ್ವರಪ್ಪ, ನೀವು ಆ ಒಂದು ಪಾರ್ಟಿಗೆ ಬರಲೇಬೇಕು. ಇದೇನು ಬಾಯಿ ತುಂಬ ಪಟಾಡ್ರು ಪಾರ್ಟಿಗೆ ಬರ್ರಿ ಅಂತ ಕರೆದ್ಮೇಲೆ ಬರದೇ ಇರೋದು ಉಂಟೆ? ನಮ್ಮ ಹುಡುಗರಿಗೆಲ್ಲ ಹೇಳ್ಬಿಡ್ತೀನಿ, ಎಲ್ಲ ಸಿದ್ಧ ಮಾಡಿಬಿಡ್ತಾರೆ. ಅವ್ರೇನು ದುಡ್ಡು ಕೊಟ್ಬಿಟ್ರೆ ಸಾಕತ್ಲಾಗೆ ಕುರಿನ ತಂದು ಚಕಣ ಸುಳ್ದು ನೀಟಾಗಿ ಪೀಸ್ ಮಾಡಿ ಅಡುಗೆನ ಮಾಡಿ ಊಟನ ಬಡಿಸ್ಬಿಡ್ತಾರೆ. ಆಮೇಲೆ ಕೊನೆಗೆ ಒಂಚೂರು ಅವರಿಗೆ ನೋಡ್ಕೋಬೇಕು, ಕುಡಿಯೋಕ್ಕೆ ಒಂಚೂರು ನೋಡ್ಕೊಂಬಿಟ್ರೆ ಅವರಂತ ನಿಯತದಾರರು ಇನ್ನೆಲ್ಲ ಹುಡುಕಿದ್ರು ಸಿಗಲ್ಲ ನಮಗೆ. ಹಂಗೆ ನಿಯತ್ತಾಗಿದ್ದು ಬಿಡ್ತಾರೆ, ಅಷ್ಟು ಖುಷಿಯಾಗಿದ್ದು ಬಿಡ್ತಾರೆ. ಯಾಕಂದರೆ ಇಷ್ಟೆಲ್ಲ ಮಾಡಿದವರಿಗೆ ಕೊನೆಯಲ್ಲಿ ಪ್ರತಿಫಲ ಅಂತ ಬೇಕಲ್ಲ. ಹಾಗಾಗಿ ಅವರು ಊಟನ ಇಷ್ಟಪಡ್ತಾರೆ ಗೊತ್ತಿಲ್ಲ, ಒಂಚೂರು ಹಾಕೊಳ್ಳೋಕ್ಕೆ ಇಷ್ಟಪಡ್ತಾರೆ. ಉಂಕಂಡ್ರಿ ಈಶ್ವರಪ್ಪರೇ, ನೀವು ಹೇಳಿದ್ದು ಕರೆಕ್ಟು. ಏನಿಲ್ಲ ಅಂತಂದ್ರೆ ಅದೊಂದು ಇದ್ಬಿಡ್ಬೇಕು ಆ ಹುಡುಗರಿಗೆ. ಭಾಳ ಚೆನ್ನಾಗಿ ಕೆಲಸ ಮಾಡಿ ಹೇಳಿ ಕೆಲಸನ ಅಚ್ಚುಕಟ್ಟಾಗಿ ಮಾಡಕ್ಕೆ ಬಿಡ್ತಾರೆ. ನಡೀರಿ ಹೋಗೋಣ ಹೊರಕ್ಕೆ. ನಡೀರಿ ಪಟೇಲ್ರೆ ಹೋಗೋಣ. ಸಾಹೇಬ್ರೆ ಮುಖ ಯಾಕೆ ಸಪ್ಪು ಮಾಡ್ಕೊಂಡು ನಿಂತ್ಕೊಂಡಿದ್ದೀರಾ? ಏನಂತ ದಾಗ್ಬಾರ್ದಂತದಾಗಿರೋದು? ಊರಲ್ಲಿ ಎಲ್ಲ ಚೆನ್ನಾಗೇ ಇದೆ. ಏನಂತ ನಿಮಗೆ ಅಂತ ದಾಗ್ಬಾರ್ದಾಗಿರೋದು? ಅಯ್ಯೋ ಕೊಟ್ರೇಸ್ತು ಅಣ್ಣ, ನಮ್ದುಗೆ ವ್ಯಾಪಾರದ್ದು ತುಂಬ ಡಲ್ಗೆ ಆಗ್ತಾ ಇದೆ. ಅಂತಂದರೆ ಕೋಳಿಗೆ ಚೆನ್ನಾಗೇ ಹೋಗ್ತಾ ಇದೆ, ಆರ್ಡ್ರಿಗೆ ಚೆನ್ನಾಗಿ ಬರ್ತಾ ಇದೆ. ಆದರೆ ನೀರ್ದು ಇದೆಯಲ್ಲ, ಬಿಸಿಗೆ ಮಾಡ್ಕೊಳ್ಳೋಕ್ಕೆ ಗ್ಯಾಸ್ದು ಸಪ್ಲೈ ಸ್ವಲ್ಪ ಸಮಸ್ಯೆದು ಆಗಿದೆ. ನಮ್ಮದು ಎಷ್ಟೊಂದು ತರ್ತಾರೆ ಹೇಳಿ. ಒಲೆಗೆ ಚೆನ್ನಾಗಿ ಬಿಸಿನೀರಿಗೆ ಕಾಯಿಸ್ಬೇಕು ಇದ್ದಾರೆ. ಒಣಗಿರೋದು ಸೌದೆ ಬೇಕಾದ್ರೆ ತಂದು ಕಾಯಿಸ್ತಾರೆ. ಆದರೆ ಗಿರಾಕಿಗಳು ಒಂದೇ ಪಟ್ಟಿಗೆ ಬಂದಾಗ ಅಷ್ಟೊಂದು ಕೋಳಿನ ಎದ್ಬಿಟ್ಟು ಮಾಡೋದು ಸ್ವಲ್ಪ ಕಷ್ಟ ಐತೆ. ಹಾಗಾಗಿ ಗ್ಯಾಸ್ದು ಸ್ವಲ್ಪ ನಮ್ಮದು ಅವಶ್ಯಕತೆ ಐತೆ. ಗ್ಯಾಸ್ಗೆ ಬುಕ್ ಮಾಡಿದ್ರೆ ಆ ನಂಬರ್ಗೆ ಕಾಲ್ ಮಾಡಿದ್ರೆ ಇಮಿಡಿಯೇಟ್ಗೆ ಕಟ್ಗೆ ಆಗ್ತದೆ, ಒಂದು ಮೆಸೇಜ್ಗೆ ಬರ್ತದೆ, ನಿಮ್ಮದು ಇಂಥ ಡೇಟ್ನಲ್ಲಿ ಲಾಸ್ಟ್ ಡೇಟು ಬುಕ್ಗೆ ಮಾಡಿದರೆ ನಿಮ್ಮದು ಈ ಡೇಟಲ್ಲಿ ಬುಕ್ಗೆ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತೆ ಮಾಡಿದ್ರೆ ಅದು ಗ್ಯಾಸ್ಗೆ ಬುಕ್ಗೆ ಆಗ್ತಾಯಿಲ್ಲ. ಭಾಳದು ಸಮಸ್ಯೆ ಆಗ್ತಾಯಿದೆ ಇಂದು. ಹೌದೌದು, ಇನ್ನು ಮುಗಿದಿಲ್ಲ. ಇನ್ನೊಂದು 24 ಗಂಟೆ ಅಷ್ಟೇ ಟೈಮ್ ಅಂತ ಹೇಳ್ಬಿಟ್ಟು ಇರಾನ್ ಅವರಿಗೆ ಇಸ್ರೇಲ್ ಮತ್ತು ಅಮೆರಿಕ ವಾರ್ನ್ ಮಾಡಿದೆ. ಇನ್ನು ಮುಂದೆ ಏನಾಗುತ್ತೋ ಗೊತ್ತಿಲ್ಲ. ಇನ್ನು 3 ವಾರ ಯುದ್ಧ ಐತೆ ಅಂತ ಹೇಳ್ಬಿಟ್ಟು ಎಲ್ಲ ಮಾತಾಡ್ತಾ ಇದ್ದಾರೆ ಅತ್ಲಾಗೆ. ನ್ಯೂಸ್ ಪೇಪರು ಮಾಧ್ಯಮಗಳಲ್ಲಿ ಎಲ್ಲ ಹೇಳ್ತಾ ಇದ್ದಾರೆ. ಇನ್ನು ಎಲ್ಲೆಲ್ಲಿ ಹೋಗುತ್ತೋ ಈ ಪರಿಸ್ಥಿತಿ ವಿಕೋಪ ಗೊತ್ತಿಲ್ಲ. ಅದಕ್ಕೆ ನಾವು ತಲೆನೇ ಕೆಡಿಸ್ಕೊಂಡಿಲ್ಲ. ಕಾಡ್ಗೆ ಹೋಗ್ಬಿಟ್ಟು ಒಣ ಸೌದೆ ಉಳ್ಳಾಗೊಂಬಂದು ಆದರೆ ನಾವು ಒಲೆ ಅಡುಗೆ ಮಾಡೋಕ್ಕೆ ಶುರು ಹಚ್ಕೊಂಡು ಒಂದು 10 ದಿವಸ ಆಯಿತು ಇವತ್ತಿಗೆ. ಓ, ಹೀಗೂ ಇದೆಯಾ ನಿಮ್ಮದು ಸಮಾಚಾರ? ನಮ್ಮದು ಅಷ್ಟೇ. ನಮ್ಮದು ನಸೀಂ ಬಾನು ಬೇಗಮ್ ಇದ್ದಾರಲ್ಲ, ನಮ್ಮದು ಮನೆಯವರು, ಅವರು ಕೂಡ ಮನೇಲಿ ಹಾಗೆ ಮಾಡ್ತಾರೆ. ಆದರೆ ವ್ಯಾಪಾರದ ಸ್ಥಳದಲ್ಲಿ ಲೇಟ್ಗೆ ಆದರೆ ಜನ ಬೇರೆದು ಅಂಗಡಿಗೆ ಹೋಗಿಬಿಡ್ತಾರೆ ಅಲ್ಲ. ಹಾಗಾಗಿ ನಮ್ಮದು ಮನೆಯದು ಗ್ಯಾಸ್ದು ತೊಗೊಂಡು ಬಂದು ಅಂಗಡಿಗೆ ಇಟ್ಕೊಂಡಿದ್ದಾರೆ. ಹಾಗಾಗಿ ನಮ್ಮದು ಸ್ವಲ್ಪ ವ್ಯಾಪಾರ ಡಲ್ಗೆ ಹೊಡಿತಾ ಇದೆ. ಮುಂದೆ ಹೇಗೋ ಅಲ್ಲಾನೇ ಬಲ್ಲ. ಪರಮೇಶಣ್ಣ ನಿಮ್ಮ ಮನೇಲಿ ಹೆಂಗಣ ಮಾಡ್ತಿದ್ದೀರಾ? ಗ್ಯಾಸ್ ಎಲ್ಲ ಸಪ್ಲೈ ಇವಾಗ ಸ್ವಲ್ಪ ನಿಂತೋಗ್ಬಿಟ್ಟೈತಲ್ಲ, ಸೀನಿಯಾರಿಟಿ ವೈಸ್ ಬರುತ್ತೆ ಬುಕ್ ಮಾಡಿದಾಗ. ನಿಮ್ಮ ಮನೇಲಿ ಹೆಂಗೈತೆ ಪರಿಸ್ಥಿತಿ? ಕೊಟ್ರಿ ಎಲ್ಲರ ಮನೇಲೂ ಸಮಸ್ಯೆ ಇದ್ದಂಗೆ ನಮ್ಮ ಮನೇಲಿ ಸಮಸ್ಯೆ ಐತೆ. ಸದ್ಯಕ್ಕೆ ನಂದು ಒಂದು ತುಂಬಿದಿತ್ತು, ಅದನ್ನ ಹಾಕೊಂಡಿದ್ದೀನಿ. ಈ ಖಾಲಿ ಆಗಿರೋದು ಒಂದು ಐತೆ, ನಮ್ದು ಡಬಲ್ ಸಿಲಿಂಡರ್ ಅಲ್ವಾ, ಬುಕ್ ಮಾಡ್ತಾ ಇದ್ದೀನಿ. ನಿಮ್ದು ಏನು ಸಮಸ್ಯೆ ಆಗೈತೋ ನಂದು ಅದೇ ಥರ ಸಮಸ್ಯೆನೇ ಆಗ್ತಿರೋದು. ಆದರೆ ಒಂದು ಗ್ಯಾಸ್ ತುಂಬಿರೋದ್ರಿಂದ ಗ್ಯಾಸ್ನ ಗಡಿಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೀವಿ. ಇನ್ನು ಸ್ವಲ್ಪ ದಿವಸ ಎಲ್ಲ ಸಮಸ್ಯೆನೂ ಬಗೆಹರಿದೋಗುತ್ತೆ. ಇವತ್ತಿನ ಒಂದು 24 ಗಂಟೆಗೆ ಏನಾಗುತ್ತೆ ಅಂತ ಹೇಳ್ಬಿಟ್ಟು ಇಡೀ ಪ್ರಪಂಚಕ್ಕೆ ಗೊತ್ತಾಗುತ್ತೆ. ಸುಮ್ಮನಿರಲ್ಲ, ಆಗೋದೆಲ್ಲ ಒಳ್ಳೇದಕ್ಕೆ ಅಂದ್ಕೊಂಡು ಸುಮ್ಮನಿರ್ಬೇಕು ನೀನು.
ಹೌದೌದು. ಆದ್ರೆ ಇದು ಏಪ್ರಿಲ್ ತಿಂಗಳಲ್ವಾ, ಏಪ್ರಿಲ್ದು ಮತ್ತೆ ಮೇ ತಿಂಗಳು ಇದು ಜಾತ್ರೆ ಸೀಸನ್. ಮಾರಿಕಾಂಬ, ದುರ್ಗಾಂಬ, ಕಾಳಿಕಾಂಬ ಈ ಥರದ್ದು ಜಾತ್ರೆಗೆ ಇದೆಯಲ್ಲ, ಆ ಥರದ್ದು ಸೀಸನು. ಈ ಸರಿಗೆ ತುಂಬ ಕೋಳಿಗೆ ಹೋಗ್ತಾರೆ ಇಂಥ ಟೈಮ್ಗಳಲ್ಲಿ. ನಂತರ ಒಬ್ರದ್ದು ಮೇಲೆ ಒಬ್ರು ಬಂದ್ಬಿಟ್ರೆ ನಮ್ಮದು ವ್ಯಾಪಾರಕ್ಕೆ ಲಾಸ್ ಆಗಲ್ವಾ, ಅದಕ್ಕೆ ಸಿಲಿಂಡ್ರನ್ನ ಅಂಗಡಿಗೆ ತಂದು ಇಟ್ಕೊಂಡಿದ್ದಾರೆ. ಎಷ್ಟು ಬೇಕು ಅಂತ ಹೇಳ್ಬಿಟ್ಟು ನೀಟಾಗಿ ಕ್ಲೀನ್ ಮಾಡೋದು, ಸುಡೋದು, ಕಟ್ಟಿಗೆ ಮಾಡಿ ಕೊಡ್ತಾ ಇರೋದು. ನಮ್ಮದು ಈ ಪರಿಸ್ಥಿತಿಗೆ ಬಂದಿದ್ದಾರೆ. ಹಾಗಲ್ರಿ ಪಟೇಲ್ರು ಮತ್ತೆ ಈಶ್ವರಪ್ಪ ಅವರು ಒಟ್ಟಿಗೆ ಬಂದ್ಬಿಟ್ಟಿದ್ದಾರೆ. ನೋಡೋಣ ಪರಮೇಶನ ಸಾಹೇಬ್ರೆ ತಿರುಗಿರ ಕಡೆ. ಹಾಗಾದ್ರೆ ಸಾಹೇಬ್ರೆ ಮುಖ ಯಾಕೆ ಹಿಂಗೆ ಹಿಂಡೋಗದ ಮಾಡ್ಕೊಂಡಿದ್ರೆ, ಮುಖ ಹಿಂಡಿಸ್ಕೊಂಡು? ಏನು ಹೇಳಿ ಪಟೇಲ್ದು ಸಾಹೇಬ್ರೆ, ಏನು ಹೇಳಿ? ನಮ್ಮದು ಸಿಲಿಂಡ್ರಿಗೆ ಸಮಸ್ಯೆ ಆಗ್ಬಿಟ್ಟಿದೆ. ಹಾಗಾಗಿ ಮನೆದು ಸಿಲಿಂಡ್ರ್ ತಂದು ಅಂಗಡಿಗೆ ಹಾಕೊಂಡ್ಬಿಟ್ಟಿದ್ದಾರೆ. ಮನೇಲಿ ಸೌದೆದು ಒಲೆ ಇದೆಯಲ್ಲ, ಅದರಲ್ಲಿ ಅಡುಗೆಗೆ ಮಾಡ್ತಾ ಇದ್ದಾರೆ. ಎಲ್ಲರದು ಸಮಸ್ಯೆ ಆಗ್ಬಿಟ್ಟಿದೆ. ಹಂಗಾಗಿ ನಂದು ಸಮಸ್ಯೆ ಆಗಿದ್ದ ಸಮಸ್ಯೆ, ಹಾಗಾಗಿ ಮುಖ ಸಬ್ಬೆ ಹಾಕೊಂಡ್ಬಿಟ್ಟಿದ್ದಾರೆ. ಇವತ್ತಿಂದ ಈ ಕ್ಷಣದಿಂದ 24 ಗಂಟೆ ಒಳಗಾಗಿ ಅದೇನು ಅಂತ ಬಗೆಹರಿದೋಗುತ್ತೆ. ನೀವು ತಲೆ ಕೆಡ್ಸ್ಕೊಬೇಡ್ರಿ. ನನಗೆ ಇವಾಗ ನಂದು ಅಡಿಕೆ ತೋಟ ಐತಲ್ವ, ನಿಮಗೆಲ್ಲರೂ ಗೊತ್ತಿರಂಗೆ ಅಡಿಕೆ ತೋಟ ಐತೆ. ಅದರಲ್ಲಿ 150 ಚೀಲ ಅಡಿಕೆ ಮಾರಿದ್ದೀನಿ. 150 ಚೀಲ ಅಡಿಕೆ ಮಾರಿದ್ದೀನಿ. ಒಳ್ಳೆ ಲಾಭ ಬಂದೈತೆ. ಆ ಕಾರಣಕ್ಕೆ ನೀವೆಲ್ಲ ಸೇರ್ಕೊಂಡು ಒಂದು ಪಾರ್ಟಿ ಮಾಡೋಣ. ಒಂದು ಕುರಿ ತಂದು ಮಟನ್ ಬಿರಿಯಾನಿ ಮಾಡೋಣ, ಮಟನ್ ಸಾರು ಮಾಡ್ಕೊಂಡು ಊಟ ಮಾಡೋಣ. ನಿಮ್ಮ ಅಂಗಡಿನೇ ನನಗೆ 5 kg ಕೋಳಿ ಬೇಕು. ನಮ್ಮ ಒಂದು ಫ್ರೆಂಡ್ಸ್ ಸರ್ಕಲ್ ಐತಲ್ಲ, ಅವರೆಲ್ಲ ಸೇರ್ಕೊಂಡು ಒಂದು ಒಳ್ಳೆ ಪಾರ್ಟಿ ಮಾಡ್ಬಿಡೋಣ ಕಣ್ರಿ. ಹೌದಾ, ನಮ್ದುಗೆ 5 kg ಕೋಳಿ ಬೇಕಾ? ಆಯಿತು ಪಟೇಲ್ರೆ, ನಿಮ್ದುಗೆ ಪಾರ್ಟಿಗೆ ನಮ್ಮದು ಕೋಳಿದು ಕೊಡಲ್ಲ ಅಂತ ಹೇಳ್ತಾರ? ಕೊಟ್ಟೆ ಕೊಡ್ತೀವಿ. ಒಳ್ಳೇದು ಕೋಳಿ ಬಂದಿದೆ, ಒಳ್ಳೇದು ಮಟನ್ಗೆ ಕೊಡ್ತೀನಿ ನಿಮಗೆ. ಒಳ್ಳೆ ಚಿಕನ್ಗೆ ಕೊಡ್ತೀನಿ ನಾನು. ಇನ್ನೊಂದ್ಸರಿ ಅದನ್ನು ಊಟ ಮಾಡಿದ್ರೆ ಇನ್ನೊಂದ್ಸರಿ ಹುಡಿಕೊಂಡು ಬರಬೇಕು ನಮ್ದುಗೆ ಅಂಗಡಿ ಹತ್ರ. ಅಂತ ಕೋಳಿ ಕೊಡ್ತೀನಿ ನಿಮ್ದುಗೆ ಪಾರ್ಟಿಗೆ. ಕೊಡೋದಷ್ಟೇ ಅಲ್ಲ, ನೀವೇ ಬಂದು ನಿಂತ್ಕೊಂಡು ನಮಗೆಲ್ಲ ಸಹಕಾರ ಮಾಡಬೇಕು. ನಾನು ಕೊಟ್ಟಿರ್ತಾನೆ, ಅವನಿಗೆ ಒಂಚೂರು ಅಡುಗೆಗೆಲ್ಲ ಹೆಲ್ಪ್ ಮಾಡಿ ನೀವು ಕೂಡ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡು ಊಟ ಮಾಡಬೇಕು. ಅದೇ ನಮ್ಮ ದೇಶ. ನಮ್ಮ ಕರಿಯಪ್ಪ ಇರ್ತಾನೆ, ನಮ್ಮ ಈ ಈಶ್ವರಪ್ಪ ಇರ್ತಾರೆ, ರಂಗಜ್ಜ, ಸುರೇಶ, ಕೊಟ್ರಿ, ನೀವು ನಮ್ಮ ಪಂಚಾಯತಿ ಪರಮೇಶಪ್ಪನವರು, ಇವರೆಲ್ಲ ಇರಲೇಬೇಕು. ನೋಡ್ರಿ ಕೊಟ್ರಿ ಪರಮೇಶಿ, ನೋಡ್ರಿ ಈ ಸರಿ ಎಲೆಕ್ಷನ್ಗೆಲ್ಲ ಪಟೇಲು ಭಾಳ ಸಪೋರ್ಟ್ ಮಾಡ್ತಾರಂತೆ. ಈ ಸರಿ ಮತ್ತೆ ನಮ್ಮ ಪರಮೇಶ್ವರನ ಗೆಲ್ಲಬೇಕು ಅಂತ ಮನ್ಸು ಮಾಡಿದ್ದಾರೆ ಪಟೇಲ್ರು. ಹಾಗಾಗಿ ಇವಾಗ 150 ಚೀಲ ಅಡಿಕೆ ಮಾರೋ ದುಡ್ಡು ಪ್ರಯುಕ್ತ ಒಳ್ಳೆ ಲಾಭ ಬಂದೈತೆ. ಹಂಗಾಗಿ ಪಟೇಲ್ರು ಒಂದು ಪಾರ್ಟಿ ಕೊಡ್ತಿದ್ದಾರೆ. ಯಾರು ತಪ್ಪಿಸ್ಕೊಳಂಗಿಲ್ಲ. ಏನರಪ್ಪ, ಯಾರು ತಪ್ಪಿಸ್ಕೊಳಂಗಿಲ್ಲ. ನೀವೆಲ್ಲ ಬರಲೇಬೇಕು. ಇವತ್ತು ಮಂಗಳವಾರ, ನಾಳೆ ರಾತ್ರಿ ಎಲ್ಲ ಪಾರ್ಟಿ ಆಗುತ್ತೆ. ನಾಳೆ ಸಂಜೆಯಿಂದನೇ ಎಲ್ಲ ಕಮೆಂಟ್ಸ್ ಆಗ್ಬಿಡ್ಬೇಕು ನೀವು ಸಂಜೆ ಹೊತ್ತಿಗೆ ಪಟೇಲ್ರು ತೋಟದಲ್ಲಿ. ಆಮೇಲೆ ಎಲ್ಲ ಅಡುಗೆ ಮಾಡ್ಕೊಂಡು ಊಟ ಮಾಡಿ ಬಂದು ಪಟೇಲ್ರು ತೋಟದ ಮನೆ ಇದಲ್ಲಪ್ಪ, ಅಲ್ಲೇ ಎಲ್ಲ ಕೂತ್ಕೊಂಡು ಊಟ ಮಾಡೋದು. ಅಲ್ಲೇ ಬೇಕಾದ್ರೆ ಮಲಗಿದ್ದು ಬೆಳಗ್ಗೆ ಎದ್ದು ಬಂದ್ರೆ ಆಯಿತು. ಪಟೇಲ್ರೆ, ಈಶ್ವರಪ್ಪರೇ, ನೀವೇನು ತಲೆ ಕೆಡ್ಸ್ಕೊಬೇಡ್ರಿ, ನಾನಿದ್ದೀನಿ, ನಾನೆಲ್ಲ ಮಾಡ್ತೀನಿ. ಬರೀ ಊಟ ಇದ್ರೆ ಸಾಲದು. ನಮ್ಮ ಕೆಲವು ಜನ ಹುಡುಗರಿದ್ದಾರೆ, ಅವರಿಗೆ ತೀರ್ಥದ ವ್ಯವಸ್ಥೆನೂ ಸ್ವಲ್ಪ ಆಗಬೇಕು. ಹಂಗಾಗಿ ನಾನೇನು ಜಾಸ್ತಿ ಏನು ಹೇಳಕ್ ಹೋಗಲ್ಲ ನಿಮಗೆ, ನಿಮಗೆಲ್ಲ ಗೊತ್ತಿರುತ್ತೆ ಅಂದ್ಕೊಂಡು ಅದು ಒಂಚೂರು ನೆನಪು ಮಾಡಬೇಕು ಅಂತ ಮಾಡಿದೆ. ಎಲ್ಲ ಕೊಟ್ರೇಶಿ ಲೇ, ಇಷ್ಟೆಲ್ಲ ಮಾಡಿರೋ ನಮ್ಮ ಪಟೇಲ್ರು ಅದು ಮಾಡ್ದಂಗೆ ಇರ್ತಾರೆ ಅನ್ನಲ್ಲ. ಸುಮ್ಮನೆ ಅವ್ರು ಮಾಡಿ ಅಂತಂದ್ರೆ ನಾನೇ ಕೊಡ್ತೀನಿ ಬಿಡ, ನಾನೇ ಮಾಡ್ಕೊಡ್ತೀನಿ ಆ ವ್ಯವಸ್ಥೆನ. ಈಶ್ವರಪ್ಪ ಸುಮ್ಮನೆ ಲೇ ಕೊಟ್ರಿ, ನಿನಗೇನದ ವ್ಯವಸ್ಥೆ ತಾನೆ, ನಾನು ಮಾಡ್ತೀನಿ ಕಣಲ್ಲ. ನಮ್ಮ ಈಶ್ವರಪ್ಪರು ಯಾಕೆ ಹೇಳ್ತೀಯಾ? ಇದು ಪಾರ್ಟಿ ನಂದು. ಈಶ್ವರಪ್ಪರು ನನ್ನ ಜೊತೆಗಾರರು, ನನ್ನ ಸ್ನೇಹಿತರು, ನಮ್ಮ ಆಪ್ತರು. ಅವ್ರಿಗೇನು ಹೇಳ್ಬೇಡ್ರಪ್ಪ. ನೀವು ಏನೇ ಬೇಕಂದಿದ್ರು ನನಗೆ ಕೇಳ್ರಿ, ನಾನು ಮಾಡ್ತೀನಿ. ಪಟೇಲ್ರೆ, ಒಳ್ಳೆ ಉತ್ಸಾಹ ಹುಮ್ಮಸ್ಸಲ್ಲಿದ್ದೀರಿ ಕಣ್ರಿ. ಭಾಳ ಚೆನ್ನಾಗಿ ನೀವು ಸಹಕಾರಕ್ಕೆ ಮುಂದೆ ಬಂದಿರೋದು ಭಾಳ ಖುಷಿ. ಈ ಥರ ಪಾರ್ಟಿಗಳ ಸೇರ್ಕೊಂಡು ಮಾಡಿ ಒಂದು 6 ತಿಂಗಳು ಆಗಿತ್ತು ನಮ್ಮ ಬದಲಾಗಿ. ಇತ್ತೀಚೆಗೆ ಕಾಲ ಕೂಡ ಬಂದೈತೆ. ಹಂಗಾಗಿ ಆಯ್ತು, ನೀವು ಹೇಳ್ದಂಗೆ ಎಲ್ಲ ಸೇರ್ಕೊಂಡು ಪಾರ್ಟಿ ಮಾಡ್ಬಿಡೋಣ ಅಂತ ಬಿಡ್ರಿ. ಅತ್ಲಾಗೆ ನಮ್ಮ ಕರಿಯಪ್ಪಣ್ಣವ್ರಿಗೆ ಒಂದು ಮಾತು ಹೇಳ್ಬೇಕಾಯ್ತು. ಕರಿಯಪ್ಪಣ್ಣ ಮತ್ತು ರಂಗವಜ್ಜರವರಿಗೆ ಅವರು ಎಲ್ಲೆಲ್ಲ ಹೋಗಿರ್ತಾರೆ, ಹೇಳ್ಬೇಕಾಯ್ತು. ನಾವೇನೋ ಹೇಳ್ತೀವಿ, ಆದರೆ ಪಾರ್ಟಿ ನಿಮ್ದಾಗಿರೋದ್ರಿಂದ ನೀವು ಹೇಳಿದ್ರೆ ಉತ್ತಮ. ಸ್ವಲ್ಪ ನಮ್ಮ ಕರಿಯಪ್ಪಣ್ಣರಿಗೆ ಸ್ವಾಭಿಮಾನ ಜಾಸ್ತಿ, ಗೊತ್ತಲ್ವಾ? ಹೌದು, ನಮ್ಮ ಪಂಚಾಯತಿ ಪರಮೇಶ್ವರನವರೇ ಹೇಳ್ತಿರೋದು ಕರೆಕ್ಟು. ಕರಿಯಪ್ಪನಿಗೆ ಸ್ವಲ್ಪ ಸ್ವಾಭಿಮಾನ ಜಾಸ್ತಿ. ಯಾವ್ದೋ ಪಾರ್ಟಿಗೆ ನೀವು ಯಾಕೆ ಕರೀತೀರ ಪಂಚಾಯತಿ ಪರಮೇಶ್ವರನ ಅಂತ ಅಂದ್ರು ಅಂತ ಹೇಳೋಕ್ಕಾಗಲ್ಲ. ಹಂಗಾಗಿ ಪಟೇಲ್ರೆ ಒಂದು ಮಾತು, ನೀವು ಕರೆದುಬಿಟ್ರೆ ರಂಗಜ್ಜ ಕರಿಯಪ್ಪಣ್ಣ ಇಬ್ರು ಬಂದ್ಬಿಡ್ತಾರೆ. ಕರಿಯಪ್ಪಣ್ಣ ಆಯಿತು ಅಂತಂದರೆ ಆ ಪಾರ್ಟಿಗೆ ಒಂದು ಕಳೆ ಇರುತ್ತೆ. ಆಯ್ತು ಬಿಡಪ್ಪ. ಪಟೇಲ್ರ ನಾನೇ ನಮ್ಮ ಕರಿಯಪ್ಪಂಗೆ ಹೇಳ್ತೀನಿ. ನಾನು ಒಂದು ಮಾತು ವೈಯಕ್ತಿಕವಾಗಿ ಹೇಳ್ತೀನಿ, ಇಲ್ಲೇ ಬಾರಲ್ಲ ಕರಿಯ ಅಂತ ಹೇಳ್ಬಿಟ್ಟು ಪಟೇಲ್ರಿಂದನೂ ಒಂದು ಮಾತು ಹೇಳ್ತೀನಿ. ಅವ್ನು ಬಂದೇ ಬರ್ತಾನೆ, ನಮ್ಮ ಕಾರ್ಯಕ್ರಮಕ್ಕೆ ತಪ್ಪಿಸ್ಕೊಳ್ಳಲ್ಲ. ಯಾರು ನೀ ಯಾರು, ಎಲ್ಲಿಂದ ಬಂದೆ ಯಾವೂರು, ಬದುಕಿದ್ದ ಜನರು ಇಲ್ಯಾರು ಬರರು, ಬದುಕಿದ್ದ ಜನರು ಇಲ್ಯಾರು ಬರರು, ಬಂದವರು ಉಳಿಯಲಾರು. ಎಲ್ಲ ನಮ್ಮ ಕರಿಯಪ್ಪ ಬಂದಂಗಾಯ್ತು.
ಓಹೋ ಹೋ 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 ಹೋ. ನಮ್ಮ ಊರಿನ ದೊಡ್ಡ ದೊಡ್ಡ ಮುಖಂಡರೆಲ್ಲ ಇವತ್ತು ತೋಟದ ಹಾದಿಯಲ್ಲಿ ನಿಂತ್ಕೊಂಡಿರೋದು ಬಹಳ ವಿಶೇಷವಾಗಿ ಕಾಣಿಸುತ್ತೆ. ಪಟೇಲ್ರೆ, ಈಶ್ವರಪ್ಪರೇ, ಸಾಹೇಬ್ರೆ, ನಮ್ಮ ಪಂಚಾಯತಿ ಪರಮೇಶಪ್ಪರೇ, ನಮ್ಮ ಆತ್ಮೀಯ ಗೆಳೆಯ ಕೊಟ್ರೇಶ್ ಅವರೇ, ಎಲ್ಲರಿಗೂ ಬೆಳಗಿನ ಶುಭೋದಯ. ಏನ್ ಸಮಾಚಾರ? ಎಲ್ಲರೂ ಇವತ್ತು ಇಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾರಲ್ಲ. ನಾನೇ ಇವತ್ತು ಅಬ್ಸೆಂಟ್ ಅಂದ್ಕೊಂಡ್ಬಿಟ್ಟಿದ್ದೆ, ಹೆಂಗೋ ಬಂದು ಸೇರ್ಕೊಂಡ್ಬಿಟ್ಟೆ. ಪಟೇಲ್ರೆ, ಈಶ್ವರಪ್ಪರೇ, ಇಲ್ಲಿ ಸೇರಿರೋ ಉದ್ದೇಶ ಏನು ಅಂತ ಒಂಚೂರು ನನಗೆ ಹೇಳ್ತೀರಾ? ಈಶ್ವರಪ್ಪ ಬೇಡ, ನಾನು ಹೇಳ್ತೀನಿ ಕಣಲ್ಲ ಕರಿಯ, ನಾನೇ ಹೇಳ್ತೀನಿ. ನಾನು ಅಡಿಕೆನ ಮಾರ್ಬಿಟ್ಟಿದ್ದೀನಿ, 150 ಚೀಲ ಅಡಿಕೆ ಒಳ್ಳೆ ಫಲಿತಾಂಶ ಬಂದಿತ್ತು, ಒಳ್ಳೆ ರೇಟ್ ಬಂದಿತ್ತು, ಮಾರ್ಬಿಟ್ಟೆ. ಆದರೆ ಖುಷಿಗೆ ನಾಳೆ ಬುಧವಾರ ಸಂಜೆ 4 ಗಂಟೆನೇ ಒಂದು ಕುರಿ ಕಡಿತೀನಿ, 5 kg ಕೋಳಿ ತರಿಸ್ತೀನಿ, ಮಟನ್ ಬಿರಿಯಾನಿ, ಮಟನ್ ಸಾರು, ಕೋಳಿ ಕಬಾಬು ಮಾಡ್ಕೊಂಡು ಎಲ್ಲರೂ ಪಾರ್ಟಿ ಮಾಡಬೇಕು. ನೀನು ನಿಮ್ಮ ಅಪ್ಪ ತಪ್ಪಿಸ್ತೇನೆ, ನನ್ನ ತೋಟದ ಮನೆ ಬಂದುಬಿಡ್ಬೇಕು. ತೋಟದಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡಿ ತೋಟದ ಮನೇಲಿ ಎಲ್ಲರೂ ಮಕ್ಕೊಂಬಿಡೋಣ. ಒಳ್ಳೆ ಪಾರ್ಟಿ. ಅದಷ್ಟೇ ಅಲ್ಲ, ನಿಮಗೆ ಎಕ್ಸ್ಟ್ರಾ ಏನೇನು ಬೇಕೋ ಸ್ಟ್ರಾಟಜಿ ಅವನ್ನೆಲ್ಲ ನಾವು ಮಾಡ್ತೀವಿ, ನೀವು ಬರಲೇಬೇಕು. ಪ್ರಸಾದದ ವ್ಯವಸ್ಥೆ ಅಲ್ಲ, ಬರೀ ಪ್ರಸಾದದ ವ್ಯವಸ್ಥೆ ಅಲ್ಲ, ತೀರ್ಥದ ವ್ಯವಸ್ಥೆನೂ ನಾನು ಏರ್ಪಡಿಸ್ತೀನಿ. ತಪ್ಪಿಸ್ದಂಗೆ ನೀನು ಬರಲೇಬೇಕು, ನೀನು ನಿಮ್ಮ ಅಪ್ಪ ಬರಲೇಬೇಕು. ಬಾಳು ಬೆಳಕಾಯಿತು, ಬಾಳು ಬೆಳಕಾಯಿತು, ಪ್ರೇಮದ ಹೂವೇ ನಿನ್ನ ಬಾಳು ಈಗ ಬೆಳಕಾಯಿತು. ಪಟೇಲ್ರೆ, ನೀವು ಇಷ್ಟು ತುಂಬ ಬಾಯಿ ತುಂಬ ಕರಿಬೇಕಾದ್ರೆ ಈ ಒಂದು ಕಾರ್ಯಕ್ರಮಕ್ಕೆ ನಾನು ಬರ್ದಂಗಿರ್ತೀನ? ನಮ್ಮ ಅಪ್ಪಾಜಿನ ಸೇರಿಸಿ ಕರ್ಕೊಂಬಂದ್ಬಿಡ್ತೀನಿ ನೀವು ಹೇಳ್ದಂಗೆ. ಸರಿ ಆಯಿತು ಪಟೇಲ್ರೆ, ಆಯಿತು. ಇವಾಗಲೇ ಹೋಗಿ ನಮ್ಮ ಅಪ್ಪಾಜಿಗೆ ವಿಚಾರ ತಿಳಿಸ್ಬೇಕು, ನಾನಿನ್ನು ಬರ್ತೀನಿ. ಮರಿಬೇಡ ಕಣೋ, ಆಯಿತು, ಹೋಗಿ ತಿಳಿಸುವಂತೆ, ನಿಧಾನಕ್ಕೆ ಹೋಗಿ ತಿಳಿಸು, ಮರಿಬೇಡಪ್ಪ. ನಿನ್ನ ಜೊತೆ ನಿಮ್ಮ ಅಪ್ಪಾಜಿನೂ ಇರಬೇಕು, ರಂಗಜ್ಜವರು, ಆವಾಗಲೇ ನಮ್ಮ ಕಾರ್ಯಕ್ರಮಕ್ಕೊಂದು ಗೊತ್ತು ಗಮ್ಮತ್ತು. ನೋಡಿದ್ರೇನಪ್ಪ, ನಮ್ಮ ಪಟೇಲ್ರು ತೋಟದ ಮನೇಲಿ ಕಾರ್ಯಕ್ರಮ ಮಾಡ್ತಾರೆ. ನೀವು ನಿಮ್ಮೂರಲ್ಲಿ ಈ ರೀತಿ ಒಂದು ತೋಟದ ಮನೇಲಿ ನಾನ್ ವೆಜ್ ಪಾರ್ಟಿ ಕಾರ್ಯಕ್ರಮ ಏನಾರ ಮಾಡಿದ್ರಾ? ಹಾಗಾದ್ರೆ ಕಮೆಂಟ್ ಮಾಡ್ರಿ, ಮಾಡಿದ್ವಿ ಅಂತ. ಅಲ್ಲದೆ ಈ ನಮ್ಮ ಮಲ್ನಾಡ್ ಮಗ ಯೂಟ್ಯೂಬ್ ಚಾನಲ್ನ ನೀವಿನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ.